ರಾಜಾರಾಮ್ ಭಟ್ರೆ ನಮಸ್ಕಾರ. U+ ಇಂದ ಕರೆ ಮಾಡಿದೀವಿ ನಾವು. ಎಸ್ ರಾಜಾರಾಮ್ ಭಟ್ರೆ, ಈಗ ಕೇಳಿಸ್ತಾ ಇದೆಯಲ್ಲ, ಕ್ಲಿಯರ್ ಇದೆಯಲ್ಲ? ಈಗ ತೊಂದರೆ ಇಲ್ಲ, ಬ್ಯಾಕ್ ಗ್ರೌಂಡ್ ಎಂತ ಸೌಂಡ್ ಕೇಳ್ತಾ ಉಂಟು. ಈಗ ನಿಮ್ಮ ಮಾತು ಕೇಳಿಸ್ತದೆ, ಹೇಳಿ. ಓಕೆ, ಈಗ ಒಂದೇ ವಿಚಾರ, ನಿಮ್ಮದು ಎನ್ನಲಾದಂಥ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದರಲ್ಲಿ ಪುತ್ತಿಲ ಅವರ ಬಗ್ಗೆ ಹೇಳ್ತೀರಿ ನೀವು. ಪುತ್ತಿಲ ಅವರ ಆಡಿಯೋ ಏನು ಇತ್ತೀಚೆಗೆ ವೈರಲ್ ಆಗಿತ್ತು ಅದು ಸತ್ಯ ಅಂತ ಹೇಳ್ತೀರಿ, ಒಂದನೇದು. ಎರಡನೇದು, ಅವ್ರ ಜೊತೆಗೆ ದುಷ್ಟಗ್ರಹಗಳು ಇದೆ ಅನ್ನುವಂಥದ್ದು ಹೇಳ್ತೀರಿ. ಆ ದುಷ್ಟಗ್ರಹಗಳನ್ನು ದೂರ ಇಡಬೇಕು, ಪುತ್ತಿಲ ಅವರಿಗೆ ನಾನು ಹೇಳಿದ್ದೆ ಅನ್ನುವಂಥದ್ದು ಹೇಳಿದ್ರಿ ಅನ್ನುವಂಥದ್ದು ಆ ಆಡಿಯೋದಲ್ಲಿದೆ. ಹಲವಾರು ವಿಚಾರಗಳು. ಅದರ ಜೊತೆಗೆ ಸತ್ಯ ಅಣ್ಣನ ಕರೆಯುವ ಇದಕ್ಕೆ ಎಲೆಕ್ಷನ್ ಟೈಮಲ್ಲಿ ಅಂತ ಹೇಳಿದರೆ ಅವರಿಗೆ ಕರೆ ಕೂಡ ಮಾಡಿದ್ವಿ, ಅದು ಆಗಿಲ್ಲ ಅನ್ನುವಂಥದ್ದು ಹೇಳಿದ್ರಿ. ಅದರ ಜೊತೆಗೆ BJP MP ಸ್ಥಾನಕ್ಕೆ ಅರುಣ್ ಪುತ್ತಿಲ್ ಅವರು ನಿಲ್ತಾರೆ ಅನ್ನುವಂಥದ್ದು ಒಬ್ಬರು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು BJPಯ ಜೊತೆಗೆ ಹೋಗೋದಿಲ್ಲ, ಅವ್ರಿಗೆ ವೀಳ್ಯದಲ್ಲಿ ಇಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ ಅನ್ನುವಂಥದ್ದು ಆ ಆಡಿಯೋದಲ್ಲಿದೆ. ಸರ್, ಇದರ ಬಗ್ಗೆ ಸ್ಪಷ್ಟನೆ, ಇದು ಆಡಿಯೋ ನಿಮ್ಮದ ಅಲ್ವಾ ಅನ್ನುವಂಥದ್ದು? ಹೌದು ಹೌದು ಹೌದು, ಖಂಡಿತವಾಗ್ಲೂ ನಿಮ್ಮದೇ ಆಡಿಯೋ ಇದು. ಅಲ್ಲ, ಅದು ನೀವು ಹೇಳಿದ ರೀತಿಯದ್ದು ಹೌದಾದ್ರೆ ಅದು ಹೌದು, ಖಂಡಿತ ಇದೆ ಇದೆ. ಈಗ ನಾನೇನು ಪಾಯಿಂಟ್ಗಳನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೇವೆ ಅದೇ ಇದೆ ಸರ್ ಆಡಿಯೋದಲ್ಲಿ, ನಿಮ್ಮದು ಅನ್ನುವಂಥದ್ದು. ನೀವು ಏನ್ ಕೇಳ್ಬೇಕು ಕೇಳಿ, ಏನ್ ಕೇಳ್ಬೇಕು ಅಂತ ಕೇಳಿ. ಓಕೆ, ಒಂದೇ ನೀವು ಯಾವ್ದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ, ಬಟ್ ಎನಿಹೌ ನೀವು ಏನ್ ಕ್ವಶನ್ ಕೇಳ್ತಾ ಇದ್ದೀರಿ ನಾನು ಆನ್ಸರ್ ಮಾಡ್ತೀನಿ. ಒಂದು ಸ್ಪಷ್ಟನೆ ಬೇಕಿತ್ತು. ನಿನ್ನೆ ಅರುಣ್ ಪುತ್ತಿಲರದ್ದು ಎನ್ನಲಾದ ಆಡಿಯೋ ಒಂದೆರಡು ದಿನಗಳಿಂದ ವೈರಲ್ ಆಗ್ತಾ ಇತ್ತು, ಪುತ್ತಿನ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಅದರಲ್ಲಿ ಪುತ್ತಿಲ ಅವರು ಒಂದು ಲೇಡಿ ಜೊತೆಗೆ ಮಾತನಾಡ್ತಾರೆ. ಲೇಡಿ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ಆ 3.5 ಕೋಟಿ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಎನ್ನುವಂಥದ್ದು ಹೇಳ್ತಾರೆ, ಅದಕ್ಕೆ ಒಪ್ತಾರೆ. ಅದರ ಜೊತೆಗೆ ನೋಡಿ 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 ಒಂದ್ ನಿಮಿಷ ಅರುಣ್ ಕುಮಾರ್ ಪುತ್ತಿಲರು 3.5 ಕೋಟಿ ತಗೊಂಡಿದ್ದಾರೆ ಅಂತ ಹೇಳೋ ವಿಷಯಕ್ಕೆ ಯಾವುದಾದರೂ ಒಂದು ಸಾಕ್ಷ್ಯವನ್ನ ಒದಗಿಸುವಲ್ಲಿ ಯಾರಾದ್ರೂ ಸಫಲರಾಗಿದ್ದಾರಾ? ಅಲ್ಲ, ನಾನೀಗ ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯದಲ್ಲಿ ಅವರು ಹಣ ತಗೊಂಡಿದ್ದಾರೋ ಇಲ್ಲವೋ ಅಂತ ಹೇಳುವಂತ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಬಾಧ್ಯಸ್ಥನೇ ಅಲ್ಲ. ಯಾಕಂತ ಹೇಳಿದ್ರೆ ನನಗೆ ಅದರ ಬಗ್ಗೆ ಅವ್ರು ತಗೊಂಡಿದ್ದಾರೆ ಇಲ್ಲ ಅಂತ ನನಗೆ ಯಾವುದೇ ರೀತಿಯ ನನ್ನ ಕೈಯಲ್ಲಿ ಪ್ರೂಫ್ ಇಲ್ಲ. ನನ್ನ ಕೈಯಲ್ಲಿ ಎವಿಡೆನ್ಸ್ ಇಲ್ಲದೆ ನಾನು ಯಾರ ಬಗ್ಗೆ ಏನು ಒಂದಕ್ಷರ ನಾನು ಮಾತಾಡುವಲ್ಲ. ಅಲ್ಲ, ಈಗ ಆಡಿಯೋ ಏನಿದೆ ಅದು ಅವರದ್ದೇ ಅಂತ ಹೇಳ್ತಾ ಇದ್ರೆ ನೀವು ಇದ್ರಲ್ಲಿ ಹೇಳ್ತೀರಿ ಅದ್ ನಾನು ಪ್ರೂವ್ ಮಾಡ್ತೇನೆ ಎಲ್ಲಿ ಬೇಕಾದ್ರೂ ಅಂತ. ಎಂತ ಹೇಳಿ? ಹಲೋ, ಅಲ್ಲ, ಆ ಆಡಿಯೋ ಏನು ವೈರಲ್ ಆಗಿತ್ತು ಅದರ ಬಗ್ಗೆ ನೀವು ನಿಮ್ಮ ಆಡಿಯೋದಲ್ಲಿ ಎಂಡಿಗೆ ಒಂದು ಸ್ಪಷ್ಟನೆ. ಈಗ ಆಡಿಯೋ ಫೇಕ್ ಅಂತ ಹೇಳ್ಬೇಕಾದ್ ಯಾರು? ಅರುಣ್ ಕುಮಾರ್ ಪುತ್ತಿಲ್ ಹೇಳ್ಬೇಕಾದ್ದು. ಯಾರ್ಯಾರು ಹೇಳಿದ್ರೆ ಅದು ಫೇಕ್ ಆಗುದು ಹೇಗೆ? ಅಥವಾ ನಾನು ಅದು ಒರಿಜಿನಲ್ ಅಂತ ಹೇಳಿ ನಾನು ಹೇಳಿದ್ರೆ ಒರಿಜಿನಲ್ ಆಗುದು ಹೇಗೆ? ನಾನು ಹೇಳಿದ ಅರ್ಥ ಆಯ್ತಾ? ಕಮ್ಯುನಿಕೇಶನ್ ಅಂತ ಹೇಳುದು ಎರಡು ಜನರ ನಡುವೆ ಆದಂತದ್ದು. ಈಗ ಅರುಣ್ ಕುಮಾರ್ ಪುತ್ತಿಲ್ ಯಾರೊಂದಿಗೆ ಮಾತಾಡಿದ್ದಾರೆ ಅಂತ ಹೇಳುವಂತದ್ದು ಅರುಣ್ ಕುಮಾರ್ ಪುತ್ತಿಲ್ರಿಗೆ ಗೊತ್ತಷ್ಟೇ ಹೊರತು ನನಗೆ ಗೊತ್ತಿಲ್ಲ. ಅಥವಾ ಮಹಿಳೆಯೊಂದಿಗೆ ಮಾತಾಡುವಾಗ ಮಹಿಳೆ ಯಾರು ಅಂತ ಹೇಳುವಂತದ್ದು ಕೂಡ ಅವರಿಗೆ ಗೊತ್ತಿರೋದಷ್ಟೇ. ಅವರು ಅದರ ಆ ಆಡಿಯೋದ ಸತ್ಯಾಸತ್ಯತೆ ಏನು ಅಂತ ಹೇಳೋದ್ರ ಬಗ್ಗೆ ಅವರೊಟ್ಟಿಗೆ ಕೇಳಿದ್ರೆ ಮಾತ್ರ ಅಲ್ಲ ನಿಮ್ಗೆ ಅರ್ಥ ಆಗುದು. ಓಕೆ, ಹಾಗಾದ್ರೆ ನಿನ್ನೆ ಏನು ವೈರಲ್ ಆಗಿತ್ತು ಆಡಿಯೋದ ಬಗ್ಗೆ ಅದು ನಿಮಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀರಿ ನೀವು? ಆಡಿಯೋ ನಾನು ಕೇಳಿದ್ದೇನೆ ಸರ್, ನಾನು ಕೇಳಿದ್ದಕ್ಕೆ ಅದನ್ನು ವಿಮರ್ಶೆ ಮಾಡುದಲ್ವಾ? ಇದೆಲ್ಲ ಯಾಕೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಅವರ ಆಡಿಯೋ ಒಂದು ಬಂತು, ಅದನ್ನ ನಾನು ನನ್ನ ಹತ್ರ ಯಾರೋ ಕೇಳ್ತಾರೆ, ನಾನು ಅದನ್ನು ವಿಮರ್ಶೆ ಮಾಡ್ತಾ ಇದ್ದೇನೆ, ಕ್ರಿಟಿಸೈಸ್ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಸರ್, ನಾವು ಒಟ್ಟೊಟ್ಟಿಗೆ ನಿಂತು ತಲೆಯಲ್ಲಿ ಹೊತ್ತುಕೊಂಡು ನಡೆದಂತಹ ಒಬ್ಬ ನಾಯಕ ಮತ್ತು ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾಯ ವಾಚ ಮನಸ ಅಂತ ಹೇಳಿ ಏನ್ ನಾವು ಘೋಷಿಸಿಕೊಂಡಿದ್ದೆವು ಅದು ಸಂಪೂರ್ಣವಾಗಿ ದಾರಿ ಎರೆದು ಅರುಣ್ ಕುಮಾರ್ ಪುತ್ತಿಲ್ ರವರಿಗೆ ಹೆಗಲು ಕೊಟ್ಟು ನಿಂತ ವ್ಯಕ್ತಿ ಸುಮಾರು ಜನ. ಖಂಡಿತ ಅದೇ ಪ್ರಶ್ನೆಗೆ ಬರ್ತೇನೆ ಸರ್. ಯಾಕೆ ಅಂತ ಆಗ ನಾವು ಯಾವ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಸೇರಿಕೊಳ್ಳುವ ತೀರ್ಮಾನ ಮಾಡಿದ್ದೆವು, ಯಾವಾಗ ಅವರ ನಾಯಕನಾಗಿ ಬಿಂಬಿಸಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೆವು, ಆ ಸಂದರ್ಭದಲ್ಲಿ ಇದ್ದ ಸಿದ್ಧಾಂತವು, ತತ್ವವು, ವಾತಾವರಣವು ತದನಂತರದ ದಿವಸಗಳಲ್ಲಿ ಅದು ಚೇಂಜ್ ಆಗ್ಲಿಕ್ಕೆ ಶುರುವಾದಾಗ ನಾವು ಮನಸ್ಸಿಗೆ ಬೇಸರ ಮಾಡಿಕೊಂಡು ಹೊರಗೆ ಬರುವಂತ ಸನ್ನಿವೇಶ ಉಂಟಾಯ್ತು. ಈಗ ರಾಜಾರಾಮ್ ಅವರು ಪುತ್ತಿಲ ಪರಿವಾರದಲ್ಲಿ ಇಲ್ವಾ? ಇಲ್ಲ, ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದೀರಿ. ಪುತ್ತಿಲ ಪರಿವಾರ ಅಂತಲ್ಲ, ನಾನು ರಾಜಕೀಯದಲ್ಲೇ ಇಲ್ಲ. ಅಂದ್ರೆ ಯಾವ ಕಾರಣಕ್ಕೆ ಅಂತ, ಏನ್ ವೈಮನಸ್ಸಿತ್ತು, ಏನಾಗಿದೆ, ಏನ್ ನೋವಾಗಿದೆ ಅಂತ ರಾಜಾರಾಮ್ ಭಟ್ರಿಗೆ? ನಾನು ಅದನ್ನೇ ಹೇಳಿದಲ್ಲ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಪುತ್ತೂರಲ್ಲಿ, ಆ ವಾತಾವರಣಕ್ಕೆ ಅನುಗುಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವವರೇ ಭಾರತೀಯ ಜನತಾ ಪಾರ್ಟಿಯನ್ನು ಹಾಳು ಮಾಡ್ಲಿಕ್ಕೆ ನೋಡ್ತಾ ಇದ್ರು, ಸರಿಯಾದ ತೀರ್ಮಾನಗಳನ್ನು ತಗೊಳ್ತಾ ಇರಲಿಲ್ವೋ, ಅಥವಾ ಜಾತಿಯಾರದ ಮೇಲೆ ಟಿಕೆಟ್ ಹಂಚಿಕೆ ಆಗುವಂತ ಒಂದು ಮಾನಸಿಕ ಸ್ಥಿತಿಗೆ ಬಿಜೆಪಿ ಬಂದಿತ್ತು, ಅದನ್ನೆಲ್ಲ ಎದುರಿಸುತ್ತಾ ನಮ್ಮ ಪುತ್ತೂರು ಕಾನ್ಸ್ಟಿಟ್ಯೂನ್ಸಿ, ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೋ ಜನ
ಅರ್ಹ ಅಭ್ಯರ್ಥಿಗಳಿದ್ರೂ ಕೂಡ ಎಲ್ಲಿಂದಲೋ ಒಬ್ಬ ಮಾತೆಯನ್ನು ಕರ್ಕೊಂಡು ಬಂದು ಇಲ್ಲಿ ಟಿಕೆಟ್ ಕೊಡುವಂತ ಒಂದು ಪ್ರವಣತೆಗೆ ವಿರೋಧಿಸ್ತಾ ಆ ತೀರ್ಮಾನ ವಿರೋಧಿಸ್ತಾ ನಾವು ಪಕ್ಷೇತರರಾಗಿ ಅರುಣ್ ಕುಮಾರ್ ಪುತ್ತಿಲ್ ನಿಲ್ಲಿಸಿದ್ವಿ. ಆಗ ಉದ್ದೇಶ ಇದ್ದದೇನು ಅಂತ ಹೇಳಿದ್ರೆ ಗೆದ್ರು ಕೂಡ ನಾವು ಬಿಜೆಪಿಗೆ ಸಪೋರ್ಟ್ ಮಾಡುದು ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾವು ವ್ಯವಸ್ಥೆಯಲ್ಲಿ ಇದ್ದದ್ದು. ತದನಂತರ ದಿವಸಗಳಲ್ಲಿ ಕೆಲವು ಮತಗಳ ಅಂತರದಲ್ಲಿ ಅರುಣ್ ಕುಮಾರ್ ಪುತ್ತಿಲರು ಪರಾಭವವನ್ನು ಹೊಂದಿದ್ರು, ಸೋತರು. ಅದರ ನಂತರ ನಮ್ಮ ಮುಂದಿನ ಲಕ್ಷ್ಯ ಲೋಕಸಭಾ ಚುನಾವಣೆ ಇತ್ತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿವರೆಗೆ ಪ್ರಸನ್ನ ಮಾಸ್ತರ್ ಹೇಳಿದ್ರು, ಲೋಕಸಭಾ ಚುನಾವಣೆ ಒಂದು ವೇದಿಕೆಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಪುತ್ತಿಲ ಪರಿವಾರದ ಅಧ್ಯಕ್ಷರು ಹೇಳಿದ್ರು, ಪುತ್ತಿಲ ಪರಿವಾರದಿಂದ ಅರುಣ್ ಕುಮಾರ್ ಪುತ್ತಿಲರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದ್ದೆ, ಅರುಣ್ ಕುಮಾರ್ ಪುತ್ತಿಲ ಪರಿವಾರದ ಇವತ್ತು ಹುಟ್ಟಿದ ಮಗುವಿಂದ ಹಿಡಿದು ವಯೋವೃದ್ಧರವರೆಗೆ ಪುತ್ತಿಲ ಪರಿವಾರದಿಂದ ಯಾರೊಬ್ಬರು ಕೂಡ ಇನ್ನು ಬಿಜೆಪಿ ಹತ್ರ ಸಂಧಾನಕ್ಕೆ ತಾಂಬೂಲ ಹಿಡ್ಕೊಂಡು ಹೋಗುದಿಲ್ಲ ಅಂತ ಹೇಳುವಂತ ಒಂದು ಮಾತು ನಾನು ಹೇಳಿದ್ದೆ. ಅದನ್ನು ಪುತ್ತಿಲ ಪರಿವಾರದ ಅವರೊಂದಿಗೆ ಮೀಡಿಯಾದವರು ಮಾಧ್ಯಮದವರು ಕೇಳಿದಾಗ ಅರುಣ್ ಕುಮಾರ್ ಪುತ್ತಿಲರು ಅದು ಹೇಳಿದ್ದೇನಂದ್ರೆ ಅದು ಅವರ ವೈಯಕ್ತಿಕ, ಅದಕ್ಕೂ ಮತ್ತು ಪುತ್ತಿಲ ಪರಿವಾರಕ್ಕೂ ಸಂಬಂಧ ಇಲ್ಲ. ನಾವು ಅದು ಯಾಕಂತೇಳಿ ಅವರಿಗೆ ಪುತ್ತಿಲ ಪರಿವಾರದಲ್ಲಿ ಯಾವುದೇ ಜವಾಬ್ದಾರಿ ಇರಲಿಲ್ಲ ಅಂತ ಹೇಳಿದ್ರು. ನಾವು ಇಷ್ಟು ನಮ್ಮ ಶ್ರಮವನ್ನು ಧಾರೆ ಎರೆದು ಒಟ್ಟೊಟ್ಟಿಗೆ ನಿಂತು ನಮ್ಮ ಎಲ್ಲವನ್ನೂ ಕೂಡ ಧಾರೆ ಎರೆದು ಅವರ ಆ ವ್ಯವಸ್ಥೆಯನ್ನು ಅಷ್ಟು ಚಂದಾಗಿ ನಾವು ಮುನ್ನಡೆಸಿಕೊಂಡು ಹೋಗಿ ನಾನು ಪುತ್ತಿಲ ಪರಿವಾರದಲ್ಲಿ ಯಾರು ಅಲ್ಲ ಅಂತ ಹೇಳುವವರೆಗೆ ಹೇಳಿಸಿಕೊಳ್ಬೇಕಾದ ಸಂದರ್ಭ ಬಂದಾಗ ಮಾನಸಿಕವಾಗಿ ನನಗೆ ಆಘಾತ ಆಯ್ತು, ನಾನು ಹೊರಗೆ ಬಂದೆ. ಆ ಆಡಿಯೋದಲ್ಲಿ ಇರುವಂತದ್ದು ನನ್ನ ಮನಸ್ಸಿನ ಬೇಸರವನ್ನು ನಾನು ಆ ರೀತಿ ಹೊರಗೆ ಹಾಕಿದ್ದೇನೆ. ಮನಸ್ಸಿಗೆ ನೋವಾದ್ರೆ, ಹೃದಯಕ್ಕೆ ನೋವಾದ್ರೆ ನಮಗೆ ಬೇರೆ ಏನು ಸಿಕ್ಕುದು. ಈಗ ಇರುವ ವ್ಯವಸ್ಥೆಯಲ್ಲಿ ವಾಟ್ಸ್ಆಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟಗಳನ್ನು ಹೇಳಿಕೊಳ್ಳುವಂತ ವ್ಯವಸ್ಥೆ ಹೊರತು ಯಾವ ವೇದಿಕೆಯೂ ನಮಗೆ ಸಿಕ್ಕುದಿಲ್ಲ. ನಾವೇನ್ ಮಾಡುದು? ಖಂಡಿತ ಅಲ್ಲ, ನಿಮ್ಮ ನೋವನ್ನು ನೀವು ಆಡಿಯೋ ಮೂಲಕ ತೋರ್ಕೊಂಡಿದ್ರಿ ಅಂತ ಸ್ಪಷ್ಟನೆಯನ್ನ ನೀಡ್ತಾ ಇದ್ದೀರಿ. ನಿಮ್ಮ ನೋವನ್ನು ಆಡಿಯೋ ಮೂಲಕ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರಿ ಅಂತ ಅಲ್ವಾ? ನಿಮ್ಮ ನೋವನ್ನ ಆಡಿಯೋದ ಮೂಲಕ ತಿಳಿಸಿದಿರಿ ಅಂತ. ಹೌದು. ಅದರಲ್ಲಿ ಒಬ್ಬನನ್ನು ಬೈಬೇಕು ಅಥವಾ ಒಬ್ಬನನ್ನು ತೇಜೋವಧೆ ಮಾಡಬೇಕು, ಒಬ್ಬನ ಮಾನಹಾನಿ ಮಾಡಬೇಕು ಅಂತ ಹೇಳುವ ವಿಷಯದಲ್ಲಿ ನೀವು ಯಾವ ಆಡಿಯೋ ನೀವು ಕೇಳಿದ್ದೀರಿ, ಆ ಆಡಿಯೋದಲ್ಲಿ ನನ್ನ ಮನಸ್ಸಿನ ಸಂಕಷ್ಟವನ್ನ ನಾನು ಅದರಲ್ಲಿ ಹೇಳಿಕೊಂಡಿದ್ದೀನಿ. ಅದು ನನ್ನ ವೈಯಕ್ತಿಕವಾಗಿ ನನಗೆ ಮಾತ್ರ ಇರುವಂತದ್ದು ನಾನು ಹೇಳಿಕೊಳ್ಳಿಲ್ಲ. ಯಾರೋ ಒಬ್ರು ಸಮಯವನ್ನು ನಾವು ರಾತ್ರಿ 3 ಗಂಟೆ 4 ಗಂಟೆಗೆಲ್ಲ ಮನೆಗೆ ಬರ್ತಾ ಇದ್ದದ್ದು ಸರ್. ನಾವು ಮತ್ತು ನಮ್ಮ ಒಟ್ಟಿಗಿರುವ 4-5 ಗಾಡಿಗಳಲ್ಲಿ ಹೋಗ್ತಾ ಇದ್ದೆವು. ಮತ್ತೆ ಯಾಕೆ ಸರ್ ಈಗ ರಾಜಾರಾಮ್ ಭಟ್ರ ಅವರನ್ನ ಅರುಣ್ ಪುತ್ತಿಲ ಅವರ ಟೀಮ್ ಟಾರ್ಗೆಟ್ ಮಾಡ್ತಾ ಇದೆ? ಅವರು ನಿಮ್ಮ ಕೆಲವೊಂದು ಆಡಿಯೋಗಳನ್ನ ಫೇಕ್ ಆಗಿ ವೈರಲ್ ಮಾಡ್ತಾ ಇದೆ. ಅರುಣ್ ಪುತ್ತಿಲ ಅವರ ಜೊತೆಗಿರುವವರೇ ರಾಜಾರಾಮ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿದೆ ನೋಡಿ? ಇದು ಮೊನ್ನೆ ಒಂದು ಪುತ್ತಿಲ ಪರಿವಾರದ ಒಬ್ಬ ಹುಡುಗ ರಾಜಾರಾಮ್ ಭಟ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ. ಹಡಬ್ಬೆ, ಬೋಳಿ ಮಗ ಅಂತೆಲ್ಲ ಬೈದ. ಅದಕ್ಕೆ ನಾನು ನಂಬರಿಗೆ ಫೋನ್ ಮಾಡಿದೆ. ಆ ನಂಬರಿಗೆ ಫೋನ್ ಮಾಡುವಾಗ ನಂಬರ್ ಸ್ವಿಚ್ ಆಫ್ ಇತ್ತು. ಮತ್ತೆ ನಾನು ನನ್ನ ಸೋರ್ಸ್ ಅನ್ನು ಬಳಸಿಕೊಂಡು IP ಅಡ್ರೆಸ್ ಅನ್ನು ಕಂಡುಹಿಡ್ಕೊಂಡೆ. ಕೂಡಲೇ ಅದು ಯಾರದಂತ ಗೊತ್ತಾಯ್ತು. ಆ ವ್ಯಕ್ತಿಗೆ ನಾನು ಫೋನ್ ಮಾಡಿದೆ. ಇಲ್ಲ, ನಾನು ಇನ್ನು ಮಾಡೋದಿಲ್ಲ, ಗೊತ್ತಾಯ್ತು, ಸಾರಿ ಅಂತ ಹೇಳಿದೆ. ಅಲ್ಲಿಗೆ ನಾನು ಆ ವಿಷಯ ಬಿಟ್ಟೆ. ಇಂಥದ್ದು ಅವರ ಮೂಗಿನ ಅಡಿಯಲ್ಲಿ ನಡೆಯುವಂತದ್ದನ್ನು ಒಬ್ಬ ನಾಯಕ ಅಂತ ಹೇಳೋ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಈ ವ್ಯವಸ್ಥೆ ಸಮಾಜದಲ್ಲಿ ನಡೆಯುವ ವ್ಯವಸ್ಥೆಗಳಲ್ಲಿ ಯಾವ ರೀತಿ ಅದನ್ನ ಲೀಡ್ ಮಾಡ್ತಾರೆ? ಖಂಡಿತ ಹೌದು. ನಾನೀಗ ನೇರವಾಗಿ ಒಂದು ಪ್ರಶ್ನೆ, ಈಗ ರಾಜಾರಾಮ್ ಭಟ್ ಅವರಿಗೆ ಮತ್ತೆ ಅರುಣ್ ಪುತ್ತಿಲ ಅವರಿಗೆ ಆಗುತ್ತಾ ಇಲ್ವಾ? ರಾಜಾರಾಮ್ ಭಟ್ರಿಗೆ ಮತ್ತು ಅರುಣ್ ಕುಮಾರ್ ಪುತ್ತಿಲರ ಸಂಬಂಧದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನನಗೆ ಈಗಲ್ಲ, ಸುಮಾರು 35-38 ವರ್ಷಗಳಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ. ಅವರಿಗೂ ನನ್ನನ್ನು ಪರಿಚಯ ಉಂಟು. ಆಯ್ತಾ? ಅವರು ಚುನಾವಣಾ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಮೋದಿಯವರಿಗೆ ಕೈ ಬಲಪಡಿಸಲಿಕ್ಕೋಸ್ಕರ, ವಿಶ್ವಗುರುವಿನ ಕೈ ಬಲಪಡಿಸಲಿಕ್ಕೋಸ್ಕರ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ, ಹಾಗೂ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಹಾಗೂ ಪುತ್ತಿಲರಿಗೆ ಅರುಣ್ ಕುಮಾರ್ ಪುತ್ತಿಲ ಮತವನ್ನಿತ್ತ ಮತದಾರರೆಲ್ಲರ ಹತ್ರ ಒಂದು ಮಾತನ್ನ ಬಿಜೆಪಿಗೆ ಮತ ಕೊಡಿ ಅಂತ ಕೇಳಿಕೊಂಡು ತಟಸ್ಥರಾಗಿರ್ಬೋದಿತ್ತು, ಪ್ರಚಾರಕ್ಕೂ ಹೋಗಬಹುದಿತ್ತು. ಅದಲ್ಲದೆ ತರಾತುರಿಯಲ್ಲಿ ಬಿಜೆಪಿ ಒಳಗೆ ಸೇರಿಕೊಳ್ಳುವಂತ ಅವಶ್ಯಕತೆ ಏನಿತ್ತು? ಇದು ನನ್ನ ಕ್ವಶನ್. ಅಲ್ಲಿ ಹೋದ್ರೆ ಬಿಜೆಪಿ ಜಿಲ್ಲಾ ಆಫೀಸಿಗೆ ಹೋದ್ರೆ ಅಲ್ಲಿ ಅವರು ಬಾಗಿಲಾಗ್ತಾರೆ, ಇಲ್ಲಿ ಬಂದ್ರೆ ಇವರನ್ನು ಹೊರಗೆ ಹಾಕ್ತಾರೆ. ಹಾಗಾದ್ರೆ ಯಾವ ಆಧಾರದಲ್ಲಿ ಇವರು ಬಿಜೆಪಿ ಒಳಗೆ ಹೋದದ್ದು? ಯಾರು ಇವರನ್ನು ಬರಮಾಡಿಕೊಂಡದ್ದು? ಎಲ್ಲ ಯಕ್ಷ ಪ್ರಶ್ನೆ ಆಗಿ ಉಳಿಲಿಲ್ವಾ? ಕರೆಕ್ಟ್.
ನಾವು ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಸಾವಿರ ಸಂಖ್ಯೆಯಲ್ಲಿ ನಾವು ಸಕ್ರಿಯ ಕಾರ್ಯಕರ್ತರನ್ನು ಪುತ್ತೂರು, ಬಂಟ್ವಾಳ, ಮಾಣಿ, ವಿಟ್ಲ, ಸುಳ್ಯ ತಾಲೂಕಿನ ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಹೌದು. ಆ ಸಂದರ್ಭದಲ್ಲಿ ಇವರು ಬೆಂಗಳೂರಲ್ಲಿ ಹೋಗಿ ನಾನು ಬಿಜೆಪಿಗೆ ಸೇರಿದ್ದೇನೆ, ನನ್ನನ್ನು ಬಿಜೆಪಿಗೆ ಸೇರಿಸಿ, ನನ್ನನ್ನು ಬಿಜೆಪಿಗೆ ಸೇರಿಸಿ ಅಂತ ಹೇಳಿದ್ರೆ ನಾವೀ ಕಾರ್ಯಕರ್ತರಿಗೆ ಏನು ಉತ್ತರ ಕೊಡುವುದು ಸ್ವಾಮಿ? ಹಾಗಾದ್ರೆ ಇವರು ರಾಜಾರಾಮ ಭಟ್ರಿಗೆ ಹೇಳಿ ಬಿಜೆಪಿಗೆ ಸೇರ್ಬೇಕಿತ್ತು ಅಂತ ನೀವು ಹೇಳ್ತಾ ಇರೋದಾ? ರಾಜಾರಾಮ್ ಭಟ್ರು ಅಂತ ಹೇಳುವರದ್ದು ಅರುಣ್ ಕುಮಾರ್ ಪುತ್ತಿಲ್ರ ಪ್ರಕಾರ ನನಗೆ ಆ ಪುತ್ತಿಲ ಪರಿವಾರದಲ್ಲಿ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಅಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಅರ್ಥ ಆಯ್ತಾ? ಇಲ್ಲಿ ರಾಜಾರಾಮ್ ಭಟ್ರಿಗೆ ನೀವ್ ಯಾಕೆ ಫೋನ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ವ್ಯವಸ್ಥೆ ನನ್ನ ವಾರ್ಡ್ಗೆ ಬಂದ ಕಾರಣ ಅದನ್ನು ಯೋಚನೆ ಮಾಡ್ತಾ ಇದ್ದೀರಿ. ಈಗ ರಾಜಾರಾಮ ಮಾತಾಡ್ತಾ ಇದ್ದೇನೆ ಹಾಗಂತೇಳಿ ಅಲ್ಲಿ ಹೇಳಿದ್ದೆಲ್ಲವನ್ನು ಕೂಡ ರಾಜಾರಾಮನಿಗೆ ಹೇಳದೆ ಹೋಗಬಾರ್ದಿತ್ತು ಅಂತ ಹೇಳುವಂತ ಅರ್ಥ ಅಲ್ಲ. ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಕೊಂಡು ಹೋಗ್ಬೇಕಿತ್ತು. ಕರೆಕ್ಟ್. ಕಾರ್ಯಕರ್ತರ ಸಮಾವೇಶ ಮಾಡಬೇಕಿತ್ತು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಟ್ಟೊಟ್ಟಿಗಿದ್ದಂತಹ ಕಾರ್ಯಕರ್ತರನ್ನ, ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಒಟ್ಟೊಟ್ಟಿಗಿದ್ದ ಕಾರ್ಯಕರ್ತರನ್ನ, ಗ್ರಾಮ ಪಂಚಾಯತ್ ಸಂದರ್ಭದಲ್ಲಿ ಒಟ್ಟೊಟ್ಟಿಗಿದ್ದ ಕಾರ್ಯಕರ್ತರನ್ನ ಎಲ್ಲರನ್ನು ಕೂಡ ಒಂದು ಸೂರಡಿಯಲ್ಲಿ ಸೇರಿಸಿ ಅವರನ್ನು ಗುರುತಿಸಿ ಅವರಿಗೆ ಧನ್ಯವಾದ ಕೃತಜ್ಞತೆಗಳನ್ನು ಅರ್ಪಿಸಿ ನಂತರ ಅವ್ರ ಹತ್ರ ಈ ವ್ಯವಸ್ಥೆಯಲ್ಲಿ ಅಭಿಪ್ರಾಯವನ್ನು ಕೇಳಿ ಇವರು ಮುಂದುವರಿಬೇಕಿತ್ತು. ಹೌದು. ಅರುಣ್ ಕುಮಾರ್ ಒಬ್ಬರೇ ನಿಂತಿದ್ರೆ ಅರುಣ್ ಕುಮಾರ್ಗೆ 62,000 ಓಟ್ ಸಿಕ್ತಿತ್ತಾ? ಕರೆಕ್ಟ್. ಅಲ್ಲ, ಓಟ್ ಸಿಕ್ತಿತ್ತಾ? ಹೌದು ಹೌದು ಹೌದು, ಕರೆಕ್ಟ್. ನೀವು ಹೇಳ್ತಾ ಇರೋದು ಸರಿನೇ ಅಲ್ವಾ? ಕಾರ್ಯಕರ್ತರಿಲ್ಲದೆ ನಾಯಕ ಇಲ್ಲ, ಕಾರ್ಯಕರ್ತರಿಲ್ಲದೆ ಸಂಘಟನೆ ಇಲ್ಲ, ಕಾರ್ಯಕರ್ತರಿಲ್ಲದೆ ಪಕ್ಷ ಇಲ್ಲ. ಯಾವ ವ್ಯಕ್ತಿ ರಾಜಕೀಯವಾಗಿ ತಾನು ನಾಯಕ ಅಂತ ಗುರುತಿಸಿಕೊಳ್ತಾನೋ ಆತ ಯಾವಾಗ ಕಾರ್ಯಕರ್ತರೊಂದಿಗೆ ಇರ್ತಾನೋ, ಕಾರ್ಯಕರ್ತರ ಆಶಯಕ್ಕೆ ಬೆಲೆ ಕೊಡ್ತಾನೋ ಆತ ನಾಯಕ ಅಂತ ತಿಳಿಸ್ಕೊಳ್ತಾನೆ. ಬಹಳಷ್ಟು ಕಾಲ ರಾಜಕೀಯದಲ್ಲಿ, ಸಾಮಾಜಿಕ ಜೀವನದಲ್ಲಿ ಕಂಡುಕೊಳ್ತಾನೆ. ಅಲ್ಲ, ಈಗ ಇಷ್ಟು ನಿಷ್ಠಾವಂತ ಆಗಿರುವಂತಹ ರಾಜಾರಾಮ್ ಭಟ್ರಿಗೆ ಯಾಕೆ ಆ ಒಂದು ಮನ್ನಣೆ ಸಿಗ್ತಾ ಇಲ್ಲ, ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ. ಯಾಕೆ ನನಗೆ ಮನ್ನಣೆ ಬೇಡ ಸ್ವಾಮಿ, ನನಗೆ ಯಾವುದೇ ಸ್ಥಾನಮಾನದ ಆಸೆ ಆಕಾಂಕ್ಷೆ ನಮ್ಮ ಹತ್ರ ಇಲ್ಲ. ಆದ್ರೆ ಈ ನೀರು ಹೊಯ್ಲಿಕ್ಕೆ ನಾವು, ಗೊಬ್ಬರ ಹಾಕ್ಲಿಕ್ಕೆ ನಾವು, ಮರ ಕಡಿಲಿಕ್ಕೆ ಇನ್ನೊಬ್ರ ಅಂತ ಹೇಳುವ ರೀತಿಯಲ್ಲಿ ಆಗ್ಲಿಲ್ವ? ಈಗ ಒಟ್ಟೊಟ್ಟಿಗೆ ಯಾರು ಹಿತವರು ಅಂತ ಹೇಳ್ಕೊಂಡಿದ್ದು ಅವರೆಲ್ಲರೂ ಕೂಡ ಈಗ ಹಿತಶತ್ರುಗಳಾಗ್ತಾ ಇದ್ದಾರೆ. ಹೌದು. ತಾನು ನಾಯಕನಾಗಿದ್ದುಕೊಂಡು ತನ್ನಕ್ಕೆ ಅಂಡರಲ್ಲಿರುವಂತಹ ಸೋಷಿಯಲ್ ಮೀಡಿಯಾದ ಇನ್ನೊಂದು ಡೈಮೆನ್ಷನ್ ಅನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅರುಣ್ ಕುಮಾರ್ ವಿಫಲರಾದ್ರು ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಯಾವ ಕಾರಣಕ್ಕೆ ಅಂತ ನೀವು ಹಲವು ಕಡೆಗಳಲ್ಲಿ ಹೇಳ್ತೀರಿ, ಅವ್ರ ಜೊತೆಗೆ ದುಷ್ಟಶಕ್ತಿಗಳಿವೆ ಆ ರೀತಿ ಹೇಳ್ತಾರೆ. ಅರುಣ್ ಪುತ್ತಿಲ್ ಅವರು ಒಳ್ಳೆಯವರೇ ಹೇಳ್ತೀರಿ. ಕೇಳುದಿಲ್ಲ, ನೀವು ಸರಿ ಹೇಳಿ, ಕೇಳುದಿಲ್ಲ. ಅರುಣ್ ಪುತ್ತಿಲ್ ಅವರು ಒಳ್ಳೆಯವರೇ, ಅವರ ಜೊತೆ ಇರುವವರೇ ಸರಿ ಇಲ್ಲ. ಹಾಗಾಗಿ ಅವರಿಗೆ ಆ ಕಾರಣದಿಂದ ನೀವು ಒಂದು ಹೇಳ್ತಾ ಇದ್ರಲ್ಲ, ಸೋಷಿಯಲ್ ಮೀಡಿಯಾದ ಇನ್ನೊಂದು ಡೈಮೆನ್ಷನ್ ಅರ್ಥ ಆಗ್ತಾ ಇಲ್ಲ ಅಂತ. ಯಾವ ಕಾರಣಕ್ಕೆ ಅಂತ? ಇಲ್ಲ, ಅದು ನನಗೆ ಗೊತ್ತಿಲ್ಲ ಯಾವ ಅಂತ ನೀವು ಅವ್ರ ಹತ್ರ ಕೇಳಬೇಕಷ್ಟೇ. ನಾನು ಅರ್ಥ ಮಾಡಿಕೊಂಡಾಗೆ ಅವರಿಗೆ ಅರ್ಥ ಆಗುದಿಲ್ಲ ಅಂತ. ಅರ್ಥ ಆಗಿದ್ರೆ ರಾಜಾರಾಮ್ ಭಟ್ರಿಗೆ ಒಬ್ಬ ಅವಾಚ್ಯ ಶಬ್ದದಲ್ಲಿ ಬೈದ ಅಂತೇಳಿ ಅದನ್ನು ಕಂಟ್ರೋಲ್ ಮಾಡಿ ಆ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡು ಅವನಿಗೆ ತೀವ್ರ ಪ್ರಯತ್ನ ಪಟ್ಟಿರ್ಬೇಕಿತ್ತಲ್ಲ. ಹೌದು ಹೌದು, ಅಲ್ವಾ? ಖಂಡಿತ ಖಂಡಿತ, ಹೌದು. ಇವತ್ತು ರಾಜಾರಾಮ್ ಭಟ್ರು ಅವಾಚ್ಯ ಶಬ್ದಗಳಲ್ಲಿ ಬೈದ್ರು ಅಂತ ಹೇಳುವಂತದ್ದು ಇವರು ಬೊಂಬಡ ಹೊಡಿತಾ ಇದ್ದಾರೆ ಅಂತ ಹೇಳೋದಕ್ಕೆ ಕಾರಣವೇ ಅವರು ಅಲ್ವಾ? ನನ್ನನ್ನು ಬೈದದಕ್ಕೆ ನಾನು ಬೈದಿದ್ದೇನೆ. ಹೌದು ಹೌದು ಹೌದು, ಅಲ್ವಾ? ಅದು ನಾನಲ್ಲ ಅವ ಅಂತ ಹೇಳಿದ್ರೆ ಅದು ನಾವು ಒಪ್ಪಿಕೊಳ್ಳಿಕ್ಕೆ ಆಗುದು. ನನ್ನ ಕುಟುಂಬದಲ್ಲಿ ನಾನು ಯಜಮಾನಾಗಿರುವಾಗ ನನ್ನ ಮನೆಯಲ್ಲಿ ಆಗುವಂತ ಯಾವುದೇ ವ್ಯವಸ್ಥೆಯು ಕೂಡ ನಾನು ಜವಾಬ್ದಾರಿಯಾಗಿರ್ತೇನೆ. ಕರೆಕ್ಟ್ ಅಲ್ವಾ? ಅದರ ನಾಯಕ ಯಾರಿದ್ದಾರೆ, ಅದರ ನೇತೃತ್ವ ಯಾರು ವಹಿಸ್ತಾರೆ, ಅವರು ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕಂಡು ಜವಾಬ್ದಾರಿ ನೋಡಿ, ಜವಾಬ್ದಾರಿ ಆಪರೇಟ್ ಯಾರು ಮಾಡ್ತಾರೆ, ಅದಕ್ಕೆ ಮೆಸೇಜ್ ಯಾರು ಹಾಕ್ತಾರೆ, ಅಡ್ಮಿನ್ ಯಾರು ಅಂತ ಹೇಳುವುದಕ್ಕಿಂತ ಮೊದಲು ಆ ಗ್ರೂಪ್ ಅಲ್ಲಿ ಅರುಣ್ ಕುಮಾರ್ ಪುತ್ತಿಲ್ರು ಇದ್ದಾರಲ್ಲ, ಅದೇ ಅವ್ರ ಪ್ರಶ್ನೆ ಕೇಳಬೇಕಿತ್ತು. ಆಗ ಹೇಳ್ಬೇಕಿತ್ತು, ನೋಡು ಇಂಥದ್ದು ಮಾಡಬಾರ್ದು, ನಾವು ಇಂಥದ್ದು ಸಮಾಜದ ಸ್ವಾಸ್ಥ್ಯ ಕೆಡಿಸ್ಲಿಕ್ಕೆ ನಾವು ಇಂಥದ್ದು ಮಾಡುವಂತ ಕೆಲಸವೇ ಅಲ್ಲ, ಇದನ್ನು ಕೂಡಲೇ ಡಿಲೀಟ್ ಮಾಡು ಅಂತ ಹೇಳಿ ಯಾರು ಅಡ್ಮಿನ್ ಇದ್ದಾನೆ ಅವನಿಗೆ ಅರುಣ್ ಕುಮಾರ್ ಸೂಚನೆ ಕೊಡಬೇಕಿತ್ತು. ಖಂಡಿತ ಖಂಡಿತ, ಹೌದು ಹೌದು ಹೌದು. ಇಲ್ಲ, ಇದನ್ನು ಯಾವ್ದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ವ್ಯವಸ್ಥೆಯನ್ನೇ ದೂರ ಉಳಿಬೇಕು ಅಂತ. ಕರೆಕ್ಟ್, ಹೌದು. ಕೆಲವು ಬೆರಳೆಣಿಕೆಯಷ್ಟು ವ್ಯವಸ್ಥೆಯ ಒಳಗೆ ನಾವು ಇಟ್ಟುಕೊಂಡು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಆದ್ರೆ ಅದಕ್ಕೆ ಅಂತೇಳಿ ನಮ್ಮ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಅನಾರೋಗ್ಯಕರವಾದದ್ದು ಬರ್ತದೆ ಅಂತ ಹೇಳಿ ಅದನ್ನು ಕೂಡಲೇ ರಿಸ್ಟ್ರಿಕ್ಟ್ ಮಾಡುವಾಗ ಫಿಲ್ಟರ್ ಮಾಡುವಂತ ವ್ಯವಸ್ಥೆಗಳು ನಮ್ಮಲ್ಲಿ ಇರಬೇಕು. ಅದು ಮುತ್ಸದ್ದಿತನ, ಅದು ಪ್ರೊಫೆಷನಲಿಸಂ. ಖಂಡಿತ ಖಂಡಿತ, ಹೌದು ಹೌದು, ಖಂಡಿತ ಅಲ್ವಾ? ಹೌದು ಹೌದು. ಈಗ ನಮ್ಮದೊಂದು ಪ್ರಶ್ನೆ ಸರ್, ಏನಂತ ಹೇಳಿದ್ರೆ ಎರಡನೇದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಸ್ನೇಹಿತರೆ, ನಾವು ಅರ್ಥ ಮಾಡ್ಕೊಳ್ಬೇಕು. ನನಗೆ ಪುತ್ತಿಲ ಪರಿವಾರ ಅಲ್ಲ, ಬಿಜೆಪಿ ಅಲ್ಲ, ಅಥವಾ ಇನ್ನು ಯಾವುದೇ ಸಂಘಟನೆಗಳಿಂದಲೂ ಕೂಡ ನನಗೆ ಸ್ಥಾನಮಾನದ ಆಸೆ ಆಕಾಂಕ್ಷೆ ಇಲ್ಲ.
ಅಥವಾ ಹಣದ ಆಸೆ ಆಕಾಂಕ್ಷೆ ನನಗಿಲ್ಲ. ಓಕೆ, ಒಂದು ವೇಳೆ ನನಗೆ ನನ್ನದೇ ಆದ ವ್ಯವಹಾರ ಉಂಟು, ನನ್ನದೇ ಆದ ವ್ಯವಸ್ಥೆ ಉಂಟು. ಆಗದ ಕಾರಣ ನನಗೆ ಇದರ ಹಿಂದೆ ಹೋಗ್ಲಿಕ್ಕೆ ಪುರುಸೊತ್ತು ಇಲ್ಲ. ಅಲ್ಲ ಈಗ ಸರ್, ಈಗ ಇನ್ನೊಂದು ವಿಚಾರ, ಆ ಪುರುಸೊತ್ತು ಮಾಡಿಕೊಂಡು ನನ್ನ ವ್ಯವಹಾರವನ್ನು ಬದಿಗೊತ್ತಿ ನನ್ನ ಕುಟುಂಬದ ಒಂದಿಗೆ ನಾನು ಇರುವುದನ್ನು ಕೂಡ ಎಷ್ಟು 2 ಗಂಟೆ 3 ಗಂಟೆ ಹೊತ್ತು ನಾನು ಇರ್ತಿದ್ದೆ ನನ್ನ ಮನೆಯಲ್ಲಿ. ಬೆಳಿಗ್ಗೆ 3:30-4 ಗಂಟೆಗೆ ಬಂದ್ರೆ ಅರ್ಥ ಆಯ್ತಾ? ಹೌದು ಹೌದು ಹೌದು. ಅಲ್ಲ ಸರ್, ಈಗ ಈಗ ಇನ್ನೊಂದು ವಿಚಾರ, ನಾನು ನಿಮ್ಮ ಕೊನೆಯ ಈಗ ಒಂದು ಅನೌಫಿಷಿಯಲಿ ಆದ್ರೂ ಕೂಡ ನಾನೀಗ ಅವರ ಪರಿವಾರದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮಂತ ಒಂದು 10 ಜನ ಕಾರ್ಯಕರ್ತರ ಹತ್ರ ಇಂಚಿಂಚ ಉಂಡು ಮಾರಾಯ, ನಮ್ಮ ಇಂಚಿಂಚ ಪೋಡು ಹೋಗ್ಬೋದಿತ್ತಲ್ಲ, ಹಾಗೆ ಹೇಳ್ಬೋದಿತ್ತಲ್ಲ ಅಂತ ಅನಿವಾರ್ಯತೆ ಏನುಂಟು ಅಂತ ಹೇಳಿ ನಮ್ಮಂತ ಕಾರ್ಯಕರ್ತರು ಅವ್ರು ಹೇಳಿಕೊಳ್ಬೋದಿತ್ತಲ್ಲ. ನನ್ನ ಮನೆಗೆ ಒಮ್ಮೆ ಪುತ್ತಿಲರು ಬಂದಿರುವಾಗ ನಾನು ಕೇಳಿದೆ, ಈ ಪುತ್ತಿಲ ಪರಿವಾರ ಯಾವಾಗ ಆದದ್ದು ಅಂತ ಕೇಳಿದ್ರೆ, ಅದು ಪುತ್ತಿಲ ಅದು ಪರಿವಾರ ಯಾವಾಗ ಆದದ್ದು ಅಂತ ನನಗೆ ಗೊತ್ತಿಲ್ಲ ರಾಜಣ್ಣ, ಅದು ಆದ ನಂತರ ನನಗೆ ಗೊತ್ತಾದ್ದು ಅಂತ ಹೇಳುವಂತ ಮಾತಾಡ್ತಾರೆ. ಹೌದು ಹೌದು ಹೌದು. ಒಬ್ಬ ನಾಯಕನಾದವನ ವ್ಯವಸ್ಥೆಯ ಒಳಗೆ ಆತನ ಕೆಳಗೆ ಇರುವವರದ್ದು ವಿಷಯ ನಾಯಕನಿಗೆ ಗೊತ್ತಿರಬೇಕು, ಅಥವಾ ಕೆಳಗಿರುವವರು ಹೇಳಿದ್ದೇ ಇವತ್ತು ಕೇಳಬೇಕಾದ. ಕರೆಕ್ಟ್, ಹೌದು. ಮೊನ್ನೆ ಯಾವುದೋ ಒಂದು ಆಡಿಯೋ ಕೇಳಿದೆ. ಆ ಆಡಿಯೋದಲ್ಲಿ ಅವ್ರು ಹೇಳ್ತಾರೆ, ನಾನು ಹೇಳಿದ್ದಕ್ಕೆ ಸಮಿತಿ ಅಲ್ಲ, ಸಮಿತಿ ಹೇಳಿದ್ದಕ್ಕೆ ನಾನು ಅಂತ ಹೇಳುವಂತ ಒಂದು ಮಾತು ಅವ್ರು ಹೇಳಿದ್ರು. ಅದೇ ವೇದಿಕೆಯಲ್ಲಿ ಪ್ರಸನ್ನ ಮಾರ್ತರು ಮಾತಾಡಿ ಹೋಗಿ, ಇನ್ನು ನಾವು ಸಂಧಾನಕ್ಕೆ ಹೋಗ್ಲಿಕ್ಕಿಲ್ಲ, ಲೋಕಸಭೆಗೆ ಸ್ಪರ್ಧಿಸುವುದೇ ಅಂತೇಳಿ ಹೇಳಿದ ಮೇಲೆ ನಾನು ಆ ಬೈಟು ಕೊಟ್ಟದ್ದು. ಹೌದು ಹೌದು ಹೌದು. ಇವತ್ತು ಹುಟ್ಟಿದ ಮಗು ಮತ್ತು ವಯೋವೃದ್ಧರವರೆಗೆ ಇನ್ನೂ ಬಿಜೆಪಿಯೊಂದಿಗೆ ತಾಂಬೂಲ ಹಿಡ್ಕೊಂಡು ನಾವು ಸಂಧಾನಕ್ಕೆ ಹೋಗುದಿಲ್ಲ ಅಂತೇಳಿ, ಅದನ್ನ ಇವರು ನನ್ನ ವೈಯಕ್ತಿಕ ಅಂತ ಹೇಳಿ ಅಲ್ಲೂ ಕೂಡ ನನ್ನನ್ನು ತೇಜೋವಧೆ ಮಾಡಿದ್ರು. ಕರೆಕ್ಟ್, ಹೌದು ಹೌದು. ಅಲ್ಲ ಸರ್, ಈಗ ನನ್ನ ಪ್ರಶ್ನೆ ಸರ್, ಇಷ್ಟೆಲ್ಲ ನೋವಾಗಿದೆ, ಎಲ್ಲಾದ್ರೂ ಮತ್ತೆ ಅರುಣ್ ಪುತ್ತಿಲ್ ಅವರು ನಿಮ್ಮ ಹತ್ರ ಬಂದು ಮಾತನಾಡಿ ಬನ್ನಿ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಹೋಗ್ತೀರಾ? ನನಗೆ ಅರುಣ್ ಕುಮಾರ್ ಪುತ್ತಿಲರೊಂದಿಗೆ ಯಾವುದೇ ರೀತಿಯಾದಂತ ಬೇಸರ ಇಲ್ಲ, ವೈಯಕ್ತಿಕ ಬೇಸರ ಇಲ್ಲ. ಅವರು ನಡೆದುಕೊಂಡ ರೀತಿಯಲ್ಲಿ ನನಗೆ ಅಸಮಾಧಾನವಿದೆ. ಅರ್ಥ ಆಯ್ತಾ? ಆ ಜನ ವೈರಿಗಳಾಗಬೇಕು ಅಂತ ಇಲ್ಲಲ್ಲ ಒಂದು ವ್ಯವಸ್ಥೆ ಒಳಗೆ. ಅರ್ಥ ಆಯ್ತಾ? ಹೌದು 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 ಹೌದು. ಸಾಯುವವರೆಗೆ ದೇಶ ಸಾಧನೆ ಮಾಡ್ಬೇಕು ಅಂತ ಹೇಳಿಲ್ಲ. ಹಾಗಾದ್ರೆ ಎಲ್ಲಾದ್ರೂ ಅರುಣ್ ಪುತ್ತಿಲ್ ಅವ್ರು ಮತ್ತೆ ಕರೆದ್ರೆ ಹೋಗ್ತೀರಿ ಅಂತ ಅದರ ಅರ್ಥ? ರಾಜಕೀಯಕ್ಕೆ ನಾನು ನಿವೃತ್ತಿ ಘೋಷಿಸಿದ್ದೆ, ನಮ್ಮ ಸಹಕಾರಕ್ಕೆ ತೊಂದರೆ ಆಗುದಿಲ್ಲ ಅಂತ ಹೇಳುವಂತದ್ದು ನನ್ನ ನಂಬಿಕೆ ಅಷ್ಟೇ. ಹಾಗೆ ಅರ್ಥ ಆಯ್ತಾ? ನಂತರ ಮುಂದಿನ ದಿವಸಗಳಲ್ಲಿ ಏನಾಗುತ್ತದೆ ಅಂತ ಹೇಳುವಂತದ್ದು ನಾವು ಕಾದು ನೋಡುವ. ಎಲ್ಲಾದ್ರೂ ಒಂದು ವೇಳೆ ಕರೆದ್ರೆ ಅರುಣ್ ಪುತ್ತಿಲ್ ಅವರು ಮತ್ತೆ ಕರೆದ್ರೆ, ಮತ್ತೆ ನಿಮ್ಮ ಹಳೆಯ ದೋಸ್ತಿ ಒಂದಾದ್ರೆ, ಮತ್ತೆ ನೀವು ಪಕ್ಷ ಸಂಘಟನೆಗೆ ಮುಂದಾದ್ರೆ ಖಂಡಿತವಾಗ್ಲೂ ಅದಕ್ಕೆ ಹೋಗ್ತೀರಿ ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ. ಅರುಣ್ ಕುಮಾರ್ ಪುತ್ತಿಲರು ಬಿಜೆಪಿ ಒಳಗೆ ಸೇರಿ ಈಗ ವಿಘಟಿತರಾಗಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಸಮೇತ ಪುತ್ತಿಲ ಕಾರ್ಯಕರ್ತರೊಂದಿಗೆ ಒಂದಾಗಿ ಹೋಗುವಂತಹ ಸಂದರ್ಭದಲ್ಲಿ ನಾನು ಇವರೊಂದಿಗೆ ಇದ್ದೇನೆ ಅಂತ ಹೇಳುವುದರಲ್ಲಿ ಯಾವ ಸಂಶಯವೂ ಬೇಡ. ಈಗ ಸದ್ಯಕ್ಕೆ ಅರ್ಧ ಹೊರಗೆ, ಅರ್ಧ ಆ ಕಡೆಯಲ್ಲಿ, ಅರ್ಧ ಈ ಕಡೆಯಲ್ಲಿ, ಅರ್ಧ ಸಮುದ್ರದಲ್ಲಿ, ಅರ್ಧ ನದಿಯಲ್ಲಿ, 3ನೇದು ಗುಡ್ಡೆಯಲ್ಲಿ ಅಂತ ಹೇಳಿ ಆದ್ರೆ ಅದು ನಮಗೆ ಸರಿಯಾಗುದಿಲ್ಲ ಅಂತ. ಹೌದು ಹೌದು ಹೌದು. ನಿಮ್ಮ ನೇರ ನಡೆನುಡಿ ಇರೋದು ನಿಮಗೆ. ಹೌದು, ಮನುಷ್ಯನ ಶರೀರ ಅಂತ ಹೇಳುವುದು ಒಟ್ಟಿಗೆ ಒಂದು ವ್ಯವಸ್ಥೆ ಒಳಗೆ ಹೋಗ್ಬೇಕಷ್ಟೇ ಹೊರತು ಕಾಲೊಂದು ಕಡೆ, ಕೈ ಒಂದು ಕಡೆ, ತಲೆ ಒಂದು ಕಡೆ ಅಂತ ಹೇಳಿ ಆದ್ರೆ ಖಂಡಿತ ಅದು ಸರಿ ಇರೋದಿಲ್ಲ. ನೀವು ಹೇಳ್ದಾಗ್ಲೇ ಅರ್ಥ ಇಲ್ಲ ಅಲ್ಲ. ಹೌದು 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 ಹೌದು. ಹಾಗಾದ್ರೆ ಸದ್ಯಕ್ಕೆ ನೀವು ತಟಸ್ಥನಾಗಿರ್ತೇನೆ, ಮುಂದಿನ ದಿನಗಳಲ್ಲಿ ರಾಜಕೀಯ ಯಾವ ರೀತಿ ಬದಲಾವಣೆ ಆಗುತ್ತೆ ಹಾಗೆ ಅದರ ಬದಲಾವಣೆ ರೂಪದಲ್ಲಿ ಹೋಗ್ತೀನಿ ಅಂತ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರಾಜಕಾರಣಿ ಸರ್. ಭಾರತ ಅಂತ ಹೇಳುವಂತಹ ಪ್ರಜಾಪ್ರಭುತ್ವಾತ್ಮಕ ದೇಶದಲ್ಲಿರುವ ಪ್ರತಿಯೊಬ್ಬ ಮತದಾರನು ಕೂಡ ರಾಜಕೀಯವಾಗಿ ಸಕ್ರಿಯ ಆಗಿರ್ತಾನೆ ಅಂತ ಅರ್ಥ. ಆತ ಮತ ಹಾಕಿರ್ಬೇಕಷ್ಟೇ. ನಾನು ಮತದಾರನಾಗಿದ್ದುಕೊಂಡು ರಾಜಕೀಯ ಮಾಡ್ತೇನೆ ಅಷ್ಟೇ ಹೊರತು ಸಕ್ರಿಯ ರಾಜಕಾರಣಕ್ಕೆ ನಾನು ಇಳಿಯುವುದಿಲ್ಲ. ಆಯ್ತಾ? ಸಾಮಾಜಿಕವಾಗಿ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡ್ರೂ ಕೂಡ ನನ್ನಿಂದ ಆಗುವಂತಹ ಹಿಂದೂ ಸಮುದಾಯಕ್ಕೆ, ಹಿಂದೂ ಕಾರ್ಯಕರ್ತರಿಗೆ ನನ್ನಿಂದ ಆಗುವ ಸಹಾಯವನ್ನು ನನ್ನ ಮರಣದವರೆಗೆ ನಾನು ಮಾಡ್ತಾ ಇರ್ತೇನೆ. ಯಾವ ರೂಪದಲ್ಲಾದ್ರೂ ನನ್ನಿಂದ ಆಗುವುದನ್ನು ನಾನು ಖಂಡಿತ ಮಾಡಿಯೇ ಮಾಡ್ತೇನೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ರಾಜಾರಾಮ್ ಪರಿವಾರ ಅಂತಾನು ಆಗ್ಬೋದು ಅಂತ ಸಾಧ್ಯತೆ ಇದೆಯಾ ಪುತ್ತೂರಲ್ಲಿ ಮತ್ತೊಂದು? ಇಲ್ಲ ಇಲ್ಲ ಸಾರಾಸ ಘಟಕದ ನಿಜ ನಮಗೆ ಯಾವುದೇ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೂ ಇಲ್ಲ. ರಾಜಾರಾಮ್ ಪರಿವಾರ
ನಮಗೆ ಬೇಡ, ನಮಗೆ ಯಾವುದು ಬೇಡ. ಈಗ ನಮಗೆ ನಮ್ಮ ಮುಂದೆ ಹಿಂದುತ್ವದ ನೋಡಿ, ಹಿಂದುತ್ವದ ರಕ್ಷಣೆ ಮಾಡಿ ಹಿಂದುತ್ವದ ಮತ ಅಸ್ಮಿತೆಯ ಅಡಿಯಲ್ಲಿ ಹಿಂದೂಗಳ ಓಟು, ಹಿಂದೂ ಮತದಾರರ ಮತಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಂತಹ ಭಾರತೀಯ ಜನತಾ ಪಾರ್ಟಿಯ ಚುನಾಯಿತ ರಾಜಕಾರಣಿಗಳು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸು ಜಡಿಯುವಂತಹ ವ್ಯವಸ್ಥೆಯ ಒಳಗೆ ಇವರ ಮಾನಸಿಕ ಸ್ಥಿತಿ ಹೋಯ್ತು ಅಂತ ಹೇಳುವಾಗ ಸಿಡಿದೆದ್ದ ವ್ಯವಸ್ಥೆಯ ಒಳಗೆ ಈ ಪುತ್ತಿಲ ಪರಿವಾರವು ಕೂಡ ಒಂದು. ಹೌದು, ಆದ್ರೆ ಅದೇ ಪರಿವಾರ ಈಗ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಹೇಳಿದ ಮಾತು ಅದು, ಎದ್ದು ಒದ್ದು ಒಳಗಾಕುವಂತ ಹಾಕಿ ಅಂತ ನಾನು ಪೊಲೀಸರಿಗೆ ಹೇಳಿದ್ದೇನೆ ಅಂತ ಹೇಳುವಂತ ಮಾತು ಆರ್ ಅಶೋಕ್ ಹೇಳಿದ್ದಾರೆ. ಹಾಗಾದ್ರೆ ಹಿಂದೂ ಕಾರ್ಯಕರ್ತರು ಪಾಪ ಯಾವ್ದನ್ನ ನಂಬಿಕೊಂಡು ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ಹೊರಗೆ ಹೋಗ್ಬೇಕು? ಯಾರನ್ನು ನಂಬಿಕೊಂಡು ಹೋಗ್ಬೇಕು? ಯಾವ ಧೈರ್ಯದಲ್ಲಿ ಹೋಗಬೇಕು? ಅಲ್ಲ, ಈಗ ಅದೇ ಒಂದು ಉದ್ದೇಶ ಇಟ್ಕೊಂಡು ರಚಿತವಾದಂತಹ ಪಕ್ಷ ಈಗ ಬಿಜೆಪಿಯ ಜೊತೆ ವಿಲೀನ ಆಗಿದೆ ಅಲ್ವಾ? ಈಗ ಅಂತಹ ಹಿಂದೂ ಕಾರ್ಯಕರ್ತರು ಪಕ್ಷದಿಂದಲೂ ಕೂಡ ವಿಘಟಿತರಾಗಿದ್ದಾರೆ ಅಂತ. ಅಂತವ್ರನ್ನ ಯಾರು ರಕ್ಷಣೆ ಮಾಡುದು? ಯಾರೋ ಒಬ್ರು ಇಲ್ಲಿ ಮಂಗಳೂರು ಸೆಂಟ್ರಲ್ ಜೈಲಲ್ಲಿ ಇದ್ದಾನೆ, ಯಾರೋ ಪರಪ್ಪನಗರದಲ್ಲಿದ್ದಾನೆ, ಯಾರೋ 10 ಜನ ಅಲ್ಲಿ ಮಂಗಳೂರಿನವರು ಬಳ್ಳಾರಿಯಲ್ಲಿ ಇದ್ದಾರೆ. ಅವರ ಮನೆ ಅನಾಥ ಆಗ್ಲಿಲ್ವಾ? ಆಗ ಸಂಘಟನೆ ಏನು ಮಾಡ್ತು? ಸತ್ಯಜಿತ್ ಸುರತ್ಕಲ್ರ ವಿಷಯ ನೀವು ಹೇಳಿದೆ. ಇವತ್ತಿನವರೆಗೆ ಅಪುಜುಕಿಯನ್ನು ಇವತ್ತು ಕೂಡ ಸ್ಮಾರ್ಟ್ ಫೋನ್ ಅನ್ನು ಸಮೇತ ಉಪಯೋಗ ಮಾಡಿದ ಪಕ್ಕ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾರಂತ ಒಬ್ಬ ವ್ಯಕ್ತಿ. ಅವರನ್ನ ನಾವು ಅವತ್ತು ಕರೆದೆವು, ಆದ್ರೆ ಅವರು ಕಾರಣಾಂತರದಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ಅಲ್ಲ, ಈಗ ನೀವು ಹೇಳಿದಾಗೆ ಹಿಂದೂ ಕಾರ್ಯಕರ್ತರಿಗೆ ಒಂದು ಪಕ್ಷ ಬೇಕು, ಆ ರೀತಿ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಪುತ್ತಿಲ ಪರಿವಾರ ಹೊರಗೆ ಬರುವಂತ ಸಾಧ್ಯತೆ ಇದೆಯಾ ಬಿಜೆಪಿಯಿಂದ? ಮತ್ತೆ ಸಂಘಟನೆ ಪುತ್ತಿಲ ಪರಿವಾರಕ್ಕೆ ಈಗ ಪಕ್ಷ ಆಲ್ರೆಡಿ ಉಂಟಲ್ಲ, ಭಾರತೀಯ ಜನತಾ ಪಾರ್ಟಿ ಉಂಟಲ್ಲ, ಅದ್ರೊಳಗೆ ಹೋಗಬಹುದಲ್ಲ. ಕರ್ಕೊಂಡು ಹೋಗೋರು ಯಾರು ಅಂತ ಹೇಳುವುದು ಯಕ್ಷ ಪ್ರಶ್ನೆ. ಹೌದು 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 ಹೌದು. ಅಲ್ಲ, ಮತ್ತೊಂದು ವಿಚಾರ, ಸಂಘಟನೆಗಳನ್ನು ಬಿಟ್ಟು ಬಿಜೆಪಿಯನ್ನು ಬಿಟ್ಟು ಪುತ್ತಿಲ ಪರಿವಾರದೊಂದಿಗೆ ಗುರುತಿಸಿಕೊಂಡು ಅರುಣ್ ಕುಮಾರ್ ಪುತ್ತಿಲರೊಂದಿಗೆ ಕಾರ್ಯಕರ್ತರಾಗಿ ಸಕ್ರಿಯವಾಗಿ ದುಡಿದವರು ಇವತ್ತು ಆ ಕಡೆ ಈ ಕಡೆಯಿಂದೆಲ್ಲ ಕಲ್ಲೊಡಿಸ್ಕೊಳ್ತಿದ್ದಾರೆ. ಈ ಪುತ್ತಿಲಾತ್ರೆ ಅಂತ ಹೇಳಿ ಹೇಳಿಸಿಕೊಳ್ಳುವಾಗ ಪಾಪ ಈ ಕಷ್ಟವನ್ನು ಅವ್ರು ಯಾರ ಹತ್ರ ಹೇಳಿಕೊಳ್ಳುದು? ಅಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು, ಅರ್ಥ ಮಾಡಿಕೊಳ್ಳಿ ಸರ್, ನೀವು ಅರ್ಥ ಮಾಡಿಕೊಳ್ಳಿ. ಹೌದು, ಅಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು ರಾಜಾರಾಮ್ ಅವರೊಂದು ಪಕ್ಷ ಕಟ್ಲಿ ಅಂತ. ಖಂಡಿತವಾಗ್ಲಿ ಇಂತ ಯುವಕರಿಗೆ ಒಂದು ನ್ಯಾಯ ಒದಗಿಸುವಂತ. ಸಾರಿ, ದಯವಿಟ್ಟು ತಪ್ಪು ಕಲ್ಪನೆ ಇದ್ರೆ ಈಗಲೇ ಮನಸ್ಸಿಂದ ಬಿಟ್ಟು ಬಿಡಿ. ನಮಗೆ ಪಕ್ಷವನ್ನು ಕಟ್ಲಿಕ್ಕಿಲ್ಲ, ಎಂತದ್ದು ಕಟ್ಲಿಕ್ಕಿಲ್ಲ. ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ನನ್ನ ಪಕ್ಷ ಕಟ್ಲಿಕ್ಕಿಲ್ಲ. ಯಾಕಂದ್ರೆ ನಾನೊಬ್ಬ ಮತದಾರನಾಗಿರ್ತೇನೆ ಅಷ್ಟೇ ಹೊರತು ಏನಿಲ್ಲ. ತಪ್ಪು ಕಂಡ್ರೆ ನಾನು ಅದನ್ನ ಹೇಳ್ತೇನೆ, ಇದು ತಪ್ಪು ಅಂತ ಹೇಳ್ತೇನೆ. ಅದ್ರಲ್ಲಿ ನನಗೆ ಜೀವ ಹೋದ್ರು ಕೂಡ ನಾನು ತಲೆಬಿಸಿ ಮಾಡ್ಕೊಳ್ಳಿಕ್ಕಿಲ್ಲ. ಸಾಯುವ ಕೆಲಸ ಇಲ್ಲ ಅಷ್ಟೇ. ಯಾರೋ ಒಬ್ರು ಬಂದು ನನ್ನ ಕೊಲ್ತಾರೆ ಅಂತ ಹೇಳಿ ಆದ್ರೆ ನನಗೆ ಸಾಯುವ ಕೆಲಸ ಇಲ್ಲ ಅಲ್ಲ. ಹೌದು ಹೌದು, ಖಂಡಿತ. ನಾನು ಹೇಳಿದ ಅರ್ಥ ಆಯ್ತಾ? ನಾನು ಹೇಳಿದ್ದರಲ್ಲಿ ಭಯಂಕರ ಉದ್ವೇಗಗೊಂಡು ಯಾರೋ ಹಿಡ್ಕೊಂಡು ಬಂದು ನನ್ನನ್ನು ಕೊಲ್ತಾರೆ ಅಂತ ಹೇಳಿ ಆದ್ರೆ ರಾಜಾರಾಮ್ ಭಟ್ರಿಗೆ ಸಾಯುವ ಕೆಲಸ ಇಲ್ಲ ಅಲ್ಲ. ಹೌದು 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 ಹೌದು. ಆ ಕೆಲಸ ನನಗೆ ಉಳಿತಲ್ಲ. ಆ ಪುಣ್ಯದ ಕೆಲಸವನ್ನು ಕೂಡ ಪುಣ್ಯಾತ್ಮರು ಕಟ್ಟಿಕೊಳ್ಳಿ, ನಿಮಗೇನು? ಕರೆಕ್ಟ್. ಹೌದು. ಜೀವನದಲ್ಲಿ 200 ವರ್ಷ ಬದುಕಿದವರು ಯಾರಿದ್ದಾರೆ ಸರ್? ಹೌದು 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 ಹೌದು. ಸಾಯುವಾಗ ಗಂಡಸಾಗಿ ಹುಟ್ಟಿದಲ್ಲಿ, ಮೂಗಿನ ಕೆಳಗೆ ಮೀಸೆ ಇಟ್ಟುಕೊಂಡು ಗಂಡಸಾಗಿ ಹುಟ್ಟಿದಲ್ಲಿ ಆತ ಗಂಡಸಾಗಿ ಸಾಯ್ಬೇಕು, ಶಿಖಂಡಿಯಾಗಿ ಸಾಯಬಾರ್ದು. ಅದೇ ರೀತಿ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವು ಹಿಂದುವಾಗಿ ಬಾಳ್ಬೇಕು, ಹಿಂದುವಾಗಿಯೇ ಸಾಯ್ಬೇಕು ಅಂತ ಹೇಳುವಂತದ್ದು ನಾನು. ಅದಕ್ಕೆ ಅವಕಾಶಗಳು ನಮ್ಮ ಜನ್ಮದಲ್ಲಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಬರಬಾರ್ದು. ಅದಕ್ಕೆ ಅವಕಾಶಗಳು ಬರಬಾರ್ದು ಅಂತ ದೃಷ್ಟಿಯಲ್ಲಿ ಇರೋ ಹೋರಾಟ. ಈ ಕಣ್ಣು ತೆರೆಸುವಿಕೆ ಅದು ನಾವೀಗ ಇದು ನೀವು ತಪ್ಪು ಮಾಡಿದ್ದೀರಿ ಅಂತ ನಾವು ತಪ್ಪು ಮಾಡಿದ್ದೀರಿ ಅಂತ ಹೇಳುವಾಗ ಆ ತಪ್ಪು ಮಾಡಿದ್ ಹೌದಾ ಅಂತ ಹೇಳಿ ವಿಶ್ಲೇಷಣೆ ಮಾಡಿ ಅದನ್ನು ವಿವೇಚನೆ ಮಾಡಿ ಅರ್ಥ ಮಾಡಿಕೊಳ್ಳುವಂತ ಕೆಪಾಸಿಟಿ ಒಬ್ಬ ನಾಯಕನಿಗೂ ಬೇಡವಾ? ಅಲ್ಲ, ಈಗ ಸರ್, ಈಗ ಪುತ್ತೂರಿನ ಯುವಕರಿಗೆ, ಹಿಂದೂ ಯುವಕರಿಗೆ ಒಂದು ಒಳ್ಳೆ ಪಕ್ಷ ಬೇಕು ಅಂತ ಅನಿಸ್ತಾ ಇದೆಯಾ ಅಂತ? ಯಾಕೆಂತ ಹೇಳಿದ್ರೆ ಈಗ ಪುತ್ತಿಲ ಪರಿವಾರ ಒಂದು ಆಶಾಭಾವನೆ ಮೂಡಿಸಿ ಹೋಗಿದೆ ಆ ಕಡೆ, ಒಂದು ಸೈಡಿಗೆ ಬಿಜೆಪಿ ಜೊತೆ ಹೋಗಿದೆ. ನೋಡಿ, ಈಗಿನ ಭಾರತೀಯ ಜನತಾ ಪಾರ್ಟಿಯ ನಗರ ಮತ್ತು ಗ್ರಾಮಾಂತರ ಮಂಡಲಗಳ ವ್ಯವಸ್ಥೆಯ ಬಗ್ಗೆ ಅಧ್ಯಕ್ಷ ಸ್ಥಾನಗಳನ್ನು ನನ್ನ ಲೆಕ್ಕದಲ್ಲಿ ಸಂಘಟನಾ ಚತುರರು ಮತ್ತು ಯೋಗ್ಯರಿದ್ದಾರೆ. ಅವರು ಪುತ್ತೂರಿನ ನಾಗರಿಕರನ್ನ, ತಾಲೂಕನ್ನ ಒಳ್ಳೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಆ ವಿಶ್ವಾಸದಲ್ಲಿ ಈಗ ವಿಘಟಿತ ಕಾರ್ಯಕರ್ತರು ಅಥವಾ ಹೊರಗೆ ಬಂದಂತಹ ಕಾರ್ಯಕರ್ತರನ್ನ ಮರಳಿ ಬಿಜೆಪಿಗೆ ತರುವಂತ ಕೆಲಸಗಳು ಖಂಡಿತವಾಗಿ ಆಗಬೇಕು. ಯಾವ ಹಿಂದೂ ನಾಯಕರು ಪಕ್ಷದಿಂದ ಹೊರಗಿದ್ದಾರೆ ಅಂತವರನ್ನ ವಾಪಸ್ಸು ಪಕ್ಷಕ್ಕೆ ತರುವಂತ ಈ ಹಿಂದೂ ನಾಯಕರು ಗ್ರಾಮಾಂತರ ಮತ್ತು ನಗರದವರು ಮಾಡಬೇಕು ಅಂತ ಹೇಳುವಂತದ್ದು ನನ್ನ ಅಪೇಕ್ಷೆ, ನನ್ನ ರಿಕ್ವೆಸ್ಟ್. ಆಗ ಪುತ್ತೂರಲ್ಲಿ ಇನ್ನೂ ಕೂಡ ಪಕ್ಷ ಬಲಿಷ್ಠ ಆಗುತ್ತದೆ. ಎಲ್ಲಿ ಎಲ್ಲ ಏನು
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು, ಕಮ್ಯುನಿಕೇಶನ್ ಗ್ಯಾಪ್ ಉಂಟು, ಅವನನ್ನು ಕಂಡ್ರೆ ಇವನಿಗೆ ಆಗುದಿಲ್ಲ, ಇವನನ್ನು ಕಂಡ್ರೆ ಅವನಿಗೆ ಆಗುದಿಲ್ಲ ಅಂತ ಹೇಳುವಂತಹ ಒಂದು ವಾತಾವರಣ ಎಲ್ಲೆಲ್ಲ ಇದೆಯೋ ಅದನ್ನೆಲ್ಲವನ್ನ ಪಕ್ಷದ ಹಿತದೃಷ್ಟಿಯಿಂದ ಪುತ್ತೂರು ಬಿಜೆಪಿಯ ನಗರದ ಅಧ್ಯಕ್ಷರು ಮತ್ತು ಗ್ರಾಮಾಂತರದ ಅಧ್ಯಕ್ಷರು ದಯಾನಂದ ಉಜಿರೆಮಾರು ಮತ್ತು ಶಿವಕುಮಾರ್ ಕಲ್ಲಿಮಾರು ಅವರು ಇಬ್ಬರು ಸೇರಿಕೊಂಡು ಅದನ್ನೆಲ್ಲ ಉಪಶಮನ ಮಾಡಿ ಹಿರಿಯರನ್ನು ಕಿರಿಯರನ್ನು ಮಧ್ಯಮ ವಯಸ್ಕರನ್ನು ನಾಯಕರನ್ನು ಯುವ ನಾಯಕರನ್ನು ಎಲ್ಲರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಅಲ್ಲ, ಇಷ್ಟು ಸಮಯ ಆಯ್ತು, ಯಾರು ಕೂಡ ಕರ್ಕೊಂಡು ಹೋಗೋ ಕೆಲಸ ಮಾಡಿಲ್ಲ. ಈಗ ಬಿಜೆಪಿ ಹೋಗಿರೋ ಪುತ್ತಿಲ ಅವರಿಗೂ ಅಲ್ಲಿ ಸ್ಥಾನಮಾನ ಇಲ್ಲ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ? ನೋಡಿ, ನಮ್ಮದೆಲ್ಲ ಹೇಗೆ ಅಂತ ಹೇಳಿದ್ರೆ ಸರ್, ನಾವು ಹೇಗೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಈಗ ನನ್ನ ಮನೆಯಲ್ಲಿ ಒಬ್ಬ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಬರ್ತಾನೆ, ಮದುವೆ ಆಮಂತ್ರಣ ಪತ್ರಿಕೆ ಇಟ್ಕೊಂಡು ಬರ್ತಾನೆ. ಕೇಳಿತಾ? ಕೇಳಿಸ್ತಾ ಹೇಳಿ ಸರ್, ಹೇಳಿ. ನನ್ನ ಮಗನಿಗೆ ಇನ್ವಿಟೇಷನ್ ಕೊಡ್ತಾನೆ, ನೀನು ನಿನ್ನ ಹೆಂಡತಿ ಮದುವೆಗೆ ಬರಬೇಕು ಅಂತ ಹೇಳ್ತಾನೆ. ಅದನ್ನು ಆತ ಸ್ವೀಕರಿಸಿದ್ರೆ ಸರಿಯಾ, ಸ್ವೀಕರಿಸದಿದ್ರೆ ಸರಿಯಾ? ಹಾಗೆ ಹೇಳ್ತೀರಿ. ನಾನು ಕೇಳಿದ್ದಕ್ಕೆ ನೀವು ಉತ್ತರ ಹೇಳ್ಬೇಕು. ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆಲ್ಲ ನಾನು ಉತ್ತರ ಹೇಳಿದ್ದೇನೆ. ಆತನ ತಂದೆ ನಾನು ಜೀವಂತವಾಗಿರುವಾಗ ಆತ ಅದನ್ನು ಸ್ವೀಕರಿಸಬೇಕು, ಸ್ವೀಕರಿಸಬಾರ್ದು. ಅಲ್ಲಿ ಮಗನ ಮಗನ ತಂದೆಗಿಂತಲೂ ಕೂಡ ಪುತ್ತಿಲ ಪರಿವಾರದಲ್ಲಿ ನಮ್ಮ ಬಾಂಧವ್ಯ ಅಷ್ಟು ಉತ್ತಮವಾಗಿತ್ತು. ಆದ್ರೆ ಪುತ್ತಿಲ ಪರಿವಾರದ ಎಲ್ಲರಿಗೂ ಕೂಡ ಬಾಕಿದ್ದ ಯಾರು ಇವರು ಘೋಷಣೆ ಮಾಡಿದ ಅವರಿಗೆಲ್ಲರಿಗೂ ಕೂಡ ಜವಾಬ್ದಾರಿ ಸಿಕ್ಕಿ ಇನ್ನೂ ಕೂಡ ಅರುಣನ್ನೇ ಸಿಕ್ಲಿಲ್ಲ ಅಂತ ಹೇಳುವಾಗ ಆ ಜವಾಬ್ದಾರಿ ನೀವು ವಹಿಸ್ಕೊಳ್ಬಾರ್ದಿತ್ತು. ಫಸ್ಟ್ ಅರುಣನ್ನೇ ಕೊಡಿ, ಅವರಿಗೆ ಎಂತಾದ್ರೂ ಜವಾಬ್ದಾರಿ ಕೊಡಿ. ಆ ಜವಾಬ್ದಾರಿ ಕೊಟ್ಟ ನಂತರ ನಮ್ಮನ್ನು ನೀವು ಒಳಗೆ ತಗೊಳ್ಳಿ ಅಂತ ಬಾಯಿ ಬಿಡ್ಲಿಕ್ಕೆ ಇವರಿಗೆ ನಾಲಿಗೆ ಅಂತ ದೊಂಡೆಗೆ ಇಳಿದೋಗಿತ್ತ? ಓಕೆ. ನೀವು ಈಗ ಕೊನೆಯ ಮಾತು ಏನು ಅಂತ ಹೇಳ್ತಾ ಇದ್ದೀರಿ? ಅರುಣ್ ಪುತ್ತಿಲ ಅವರ ಮೇಲೆ ನನಗೆ ಯಾವುದೇ ನಮ್ಮ ಸಂಬಂಧ ಹಳಸಲಿಲ್ಲ, ಅವ್ರ ಜೊತೆಗೆ ನನ್ನ ಸಂಬಂಧ ಒಳ್ಳೇದಿದೆ. ಪುತ್ತಿಲ ಪರಿವಾರದ ಕೆಲವರು ಅವ್ರ ಜೊತೆ ಇರುವವರೇ ಸ್ವಲ್ಪ ಸಮಸ್ಯೆ ಮಾಡಿದ್ದಾರೆ, ಅದು ಬಿಟ್ಟು ಅದರಿಂದ ನನಗೆ ನೋವಾಗಿದೆ. ಕೆಲವೊಂದು ನಿರ್ಧಾರಗಳು ಪ್ರಯೋಗ ಮಾಡಿ, ಹಿತಶತ್ರುಗಳು ಅಂತಲೇ ಪ್ರಯೋಗ ಮಾಡಿ. ಹಿತಶತ್ರುಗಳಿಂದ ನನಗೆ ಸಮಸ್ಯೆ ಆಗಿದೆ, ಅದು ಬಿಟ್ರೆ ಯಾವುದೇ ಸಮಸ್ಯೆ ಅವರಿಗೆ ಯಾರದ್ದು ಹಿತಶತ್ರುಗಳ ಸಮಸ್ಯೆ ಬೇರೆ. ಅವ್ರು ಬೇಯಿಸ್ತಾ ಇದ್ದಾರೆ ಮುಕ್ಲಿಜ್ಜರನ್ನ ನಮ ಇಜ್ಜ ಅಂತ ಹೇಳೋ ರೀತಿಯಲ್ಲಿ. ನೋಡಿ, ನಾನು ರಾಷ್ಟ್ರೀಯ ಸ್ವಯಂಸೇವಕ ಸಂಘದಲ್ಲಿ ಜಾತಿ ಸಾಮಾಜಿಕತೆ ಬಂದಾಗ ನಾನು ಅದನ್ನು ಫಸ್ಟ್ ಎದುರಿಸಿದವ ನಾನು. ಆಗ ನಾನು ಸಂಘದ ವಿರೋಧಿ ಆದೆ, ಗೊತ್ತಾಯ್ತಾ? ಅದೇ ವ್ಯವಸ್ಥೆ ನಮ್ಮ ಪುತ್ತಿಲ ಪರಿವಾರದಲ್ಲಿ ಬಂದ್ರು ಕೂಡ ನಾವು ಸಹಿಸಿಕೊಳ್ಳುವುದು ಹೇಗೆ? ಅಕ್ಲು ಭಟ್ರನ ಹಾಕ್ಲಿ, ಮಕ್ಕಳು ಶೆಟ್ರನ ಹಾಕ್ಲಿ, ಅಕ್ಲು ಪೂಜಾರನ ಹಾಕ್ಲಿ, ಮಕ್ಕಳು ಗಾಣಿಗನ ಹಾಕ್ಲಿ, ಆಯ ಮಡ್ಯುವಲ್ಲಿ, ಅದೆಲ್ಲ ಎಂತಕ್ಕೆ? ಹೌದು. ಈಗ ಓಟು ಕೇಳಲಿಕ್ಕೆ ಬರುವಾಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂತು ಅಂತ ಹೇಳ್ತಾರೆ. ಟಿಕೆಟ್ ಕೊಡುವಾಗ ಮಾತ್ರ ಅವು ಗೌಡಗ್, ಒಂದು ಭಟ್ಟಗ್, ಅವು ಶೆಟ್ಟಿಗೆ, ಒಂದು ಪೂಜಾರಿಗೆ ಅಂತ ಹೇಳಿದ್ರೆ ಯಾವ ಸಿದ್ಧಾಂತದ ಮೇಲೆ ಪಕ್ಷ ನಿಲ್ತಾ ಉಂಟು, ನಡೀತಾ ಉಂಟು? ಹೌದು, ಖಂಡಿತ. ನಾವು ಅದನ್ನು ವಿರೋಧಿಸಿದವರು. ಅದುವೇ ನಾವು ಯಾವ್ದನ್ನು ವಿರೋಧಿಸಿದ್ದೇವೋ ಅದು ಪುನಃ ತಲೆ ಎತ್ತಿದ್ರೆ ನಮ್ಗೆ ನಾವ್ ಹೇಗೆ ಸಹಿಸುವುದು? ಖಂಡಿತ. ಹೌದು ಸರ್, ಜಾತಿ ವ್ಯವಸ್ಥೆ ಬೇಕು. ಈ ಬೃಹತ್ ಹಿಂದೂ ಧರ್ಮದ ಈ ಇಷ್ಟು ದೊಡ್ಡ ವ್ಯವಸ್ಥೆಯ ಒಳಗೆ ಜಾತಿ ವ್ಯವಸ್ಥೆ 100ಕ್ಕೆ 100 ಬೇಕು. ಆದ್ರೆ ಜಾತಿ ತಮ್ಮಲ್ಲಿ ಯಾವುದು ಮೇಲೂ ಅಲ್ಲ, ಯಾವುದು ಕೀಳು ಅಲ್ಲ. ಹೌದು. ಎಲ್ಲ ಜಾತಿಯಲ್ಲಿ ಕೂಡ ಹುಟ್ಟಿದವರಿಗೆ ಅಂತ ಕೆಳಗೆ ಹುಟ್ಟಿದವರಿಗೆ 3 ಕಾಲು, ಮೇಲೆ ಹುಟ್ಟಿದವರಿಗೆ 4 ಕಾಲು, ತಲೆಯಲ್ಲಿ ಕೊಂಬು ಉಂಟಾ? ಇಲ್ಲಲ್ಲ. ಹೌದು. ವಯಸ್ಸಲ್ಲಿ ಕಿರಿಯರು ಶಿಷ್ಯರಾಗ್ತಾರೆ, ವಯಸ್ಸಲ್ಲಿ ಹಿರಿಯವರು ಅಧ್ಯಾಪಕರಾಗ್ತಾರೆ. ಉದ್ದೇಶ ನಾನು ಹೇಳುದು, ಉಪದೇಶ ಮಾಡುವವನು ಉಪದೇಶ ಪ್ರವಚಕನಾಗ್ತಾನೆ, ಕೇಳುವವ ಕೇಳುಗನಾಗ್ತಾನೆ, ಶಿಷ್ಯನಾಗ್ತಾನೆ. ಅಷ್ಟೇ ವ್ಯತ್ಯಾಸ. ಧನ್ಯವಾದಗಳು ಸರ್, ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆಗೆ ಮಾತನಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಇದು ಆಡಿಯೋ ವೈರಲ್ ಏನಾಗಿತ್ತು, ಆ ಆಡಿಯೋದ ಬಗ್ಗೆ ರಾಜಾರಾಮ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ರಾಜಾರಾಮ್ ಭಟ್ರು ಹೇಳೋದೇನು ಅಂತ ಹೇಳಿದ್ರೆ, ಈ ಆಡಿಯೋದಲ್ಲಿ ಏನು ಹೇಳಿದೆನೋ ಅದು ಸತ್ಯ, ನಾನೇ ಹೇಳಿರೋದು ಅದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಏನಿದ್ದಾರೆ, ಅವರ ಜೊತೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಹಳಸಿಲ್ಲ. ಅವ್ರ ಜೊತೆಗೆ ಈಗಲೂ ಅದೇ ಪ್ರೀತಿ ಇದೆ, ಅವ್ರ ಮೇಲೆ ಅದೇ ಗೌರವ ಇದೆ. ಆದರೆ ಅವರ ಜೊತೆ ಇರುವಂತಹ ಹಿತಶತ್ರುಗಳೇನಿದ್ದಾರೆ, ಅವರಿಂದಾಗಿ ನಮ್ಮ ನಡುವೆ ಸಂಬಂಧ ಹಳಸಿದೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. 2 ವಿಚಾರಗಳನ್ನು ಇಲ್ಲಿ ಸ್ಪಷ್ಟನೆ ಮಾಡಿದ್ದಾರೆ. ಆಡಿಯೋದ ಬಗ್ಗೆ, ಆಡಿಯೋ ಏನು ವೈರಲ್ ಆಗಿತ್ತು ಅದು ನನ್ನದೇ ವಾಯ್ಸ್, ಅದು ನಾನೇ ಹೇಳಿರೋದು, ನನ್ನ ನೋವನ್ನು ಹೇಳಿದ್ದೇನೆ. ಪಕ್ಷ ಸಂಘಟನೆಗೆ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೆ. ಪುತ್ತಿಲ ಪರಿವಾರ ಏನಿತ್ತು, ಆ ಪರಿವಾರ
ಆರಂಭದಿಂದಲೂ ನಾನು ಕೆಲಸ ಮಾಡಿದ್ದೆ, ಆ ಪರಿವಾರ ಕಟ್ಟಲಿಕ್ಕೆ ನಾನು ಕೆಲಸ ಮಾಡಿದ್ದೆ, ಪರಿವಾರಕ್ಕೆ ಇಷ್ಟು ಮತ ಬರಲಿಕ್ಕೂ ನಾನು ಕೆಲಸ ಮಾಡಿದ್ದೆ, ಕಷ್ಟಪಟ್ಟು ರಾತ್ರಿ ಹಗಲೆನ್ನದೆ ಕೆಲಸ ಮಾಡಿದೆ. ಆದರೆ ನನಗೇನು ಕೊಟ್ಟರು? ನನಗೆ ಅವಮಾನವನ್ನು ಮಾಡಿದರು. ಪರಿವಾರ ಏನು ಪುತ್ತಿಲ ಏನಿದ್ದಾರೆ, ಅವರ ಇರುವಂಥ ಬೆಂಬಲಿಗರೇನಿದ್ದಾರೆ, ಹಿತಶತ್ರುಗಳೇನಿದ್ದಾರೆ, ಅವರು ನನಗೆ ಅವಮಾನ ಮಾಡಿದ್ರು ಅನ್ನುವಂಥ ನೋವಿನ ಮಾತುಗಳನ್ನು ರಾಜಾರಾಮ್ ಭಟ್ ಹೇಳಿದರು. ಆದರೆ ಪುತ್ತಿಲ ಪರಿವಾರದವರು ಅಥವಾ ಅರುಣ್ ಪುತ್ತಿಲ ಅವರ ಜೊತೆಗಿರುವವರು, ಅರುಣ್ ಪುತ್ತಿಲ ಅವರು ರಾಜಾರಾಮ್ ಭಟ್ ಬಗ್ಗೆ ಏನು ಹೇಳ್ತಾರೆ, ಈ ಎಲ್ಲ ಆರೋಪಗಳನ್ನು ಮಾಡಿದ್ರಲ್ಲ, ಆ ಆಡಿಯೋದ ಬಗ್ಗೆ ಏನು ಹೇಳ್ತಾರೆ, ಅದರ ಜೊತೆಗೆ ನಿನ್ನೆ ಮೊನ್ನೆ ಎಲ್ಲ ಆಡಿಯೋ ವೈರಲ್ ಆಗಿತ್ತಲ್ಲ ಪುತ್ತಿಲ ಅವ್ರದ್ದು, ಅರುಣ್ ಕುಮಾರ್ ಪುತ್ತಿಲ ಅವ್ರದ್ದು, ಆ ಆಡಿಯೋದ ಬಗ್ಗೆ ಅರುಣ್ ಕುಮಾರ್ ಪುತ್ತಿಲ ಏನು ಹೇಳ್ತಾರೆ, ಅವರ ಜೊತೆಗಿರುವವರು ಏನು ಹೇಳ್ತಾರೆ, ಎಲ್ಲವನ್ನ ಕೇಳುವ ಎಲ್ಲ ಕೆಲಸಗಳನ್ನು ಮಾಡ್ತೇವೆ ನಾವೀಗ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.